ಸ್ನೇಹಿತರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ ಫಾರೆಸ್ಟ್ ವಾಚರ್ಸ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅಂತಿದ್ರಿ. ಏನು ಕೇಳ್ತಿದ್ರಿ ಅಂದ್ರೆ ಸರ ಎಷ್ಟು ಪರ್ಸೆಂಟೇಜ್ ಆದವರು ಅಪ್ಲಿಕೇಶನ್ ಹಾಕ್ಬೇಕ್ರಿ ಒಂದೇದು ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಮತ್ತು ಯಾವ ವೃತ್ತಕ್ಕೆ ಅಪ್ಲಿಕೇಶನ್ ಹಾಕ್ಬೇಕ್ರಿ. ಮೂರನೇದು ಮೇನಾಗಿ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಮೊದಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋರಿ. ಯಾಕಂದ್ರೆ 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳಕ್ಕೆ ನಿಮ್ಗೆ ಟೈಮ್ ಸಿಗಂಗಿಲ್ಲ. ಸೊ ಅದಕ್ಕಾಗಿ ನೋಡಿರಿ ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನ ಹೇಳ್ತನ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂಥೇಳಿ ಈಗ ಅಡ್ವಾನ್ಸ್ ರೆಡಿ ಮಾಡಿ ಇಟ್ಕೋರಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಐತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದು ಕಮೆಂಟ್ಸ್ ಕೂಡ ಮಾಡಿರಿ. ಇನ್ನೊಂದು ನೋಡಿರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡಿರಿ ಫಾರೆಸ್ಟ್ ವಾಚರ್ಸ್ ಅರಣ್ಯ ವೀಕ್ಷಕರು ಇದ್ರ ಬಗ್ಗೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬತ್ತಂದ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ನಿಮಗೇನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದು ಕಮೆಂಟ್ಸ್ ಕೂಡ ಮಾಡ್ಬೋದು. ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ 1/8/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ 31/8/2026 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇದಕ್ಕೆ ಒಂದೇದು ಯಾವುದೇ ರೀತಿಯಾಗಿ ಎಕ್ಸಾಮ್ ಬರೋಂಗಿಲ್ಲ. ಕೇವಲ 10th ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಇದ್ದಿರ್ತೈತಿ. 1/1/26 ಅಂತ ಫಿಸಿಕಲ್ ಕರಿತಾರೆ. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆದವರು ಅಪ್ಲಿಕೇಶನ್ ಹಾಕಬೇಕಂತ ಕೇಳ್ತಿದ್ರಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು. ಇಲ್ಲಿ ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಿರಿ. ಯಾಕಂದ್ರೆ ಈಗ ವೃತ್ತವಾರು ಏನೈತಿ ಸಂಖ್ಯೆ ಕೊಟ್ಟಾರ, ವೇಕೆನ್ಸಿ ಅದಾವ. ಈ ವೃತ್ತಕ್ಕೆ ಇಷ್ಟು ವೇಕೆನ್ಸಿ, ಈ ವೃತ್ತಕ್ಕೆ ಇಷ್ಟು ವೇಕೆನ್ಸಿ. ಕೆಲವೊಂದು ವೃತ್ತಕ್ಕೆ ಏನಾದರೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಿಲ್ಲ ಅಂದ್ರೆ ಮಿಸ್ ಆಗಿ ನೀವೇನಾದರೂ ಅಪ್ಲೈ ಮಾಡಿರಿ ಅಂದ್ರೆ ಒಂದು ಪೋಸ್ಟ್ಗೆ 20 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಅದ್ರೊಳಗೆ ನೀವು ಕೂಡ ಸೆಲೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಸೊ ಅದಕ್ಕಾಗಿ ನೋಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ, ಯಾರು ಕೂಡ ಮಿಸ್ ಮಾಡಬೇಡ್ರಿ. ಯಾಕಂದ್ರೆ ಅಪ್ಲಿಕೇಶನ್ ಚಾರ್ಜಸ್ಸು ಏನೈತಿ ಕಡಿಮೆ ಐತಿ. ಮಿಸ್ ಮಾಡ್ಲಾರ್ದು ಅಪ್ಲೈ ಮಾಡಿರಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ನೋಡಿರಿ, ಮೊದಲ ರೆಡಿ ಮಾಡಿ ಇಟ್ಕೋರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಂತಲೇ ಅವಾಗ ರೆಡಿ ಮಾಡೋಕೆ ಹೋಗ್ಬೇಡ್ರಿ. ಈಗ ನಾ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಹೇಳ್ತೀನೋ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೋರಿ. ಒಂದೇದ ಫೋಟೋ ಬೇಕಾಗೈತಿ, ಒಂದೇದ ಫೋಟೋ, ಎರಡನೇದು ಸಿಗ್ನೇಚರ, ಮೂರನೇದು ಆಧಾರ್ ಕಾರ್ಡ್. ಬೇಕಾದ್ರೆ ನೀವು ಒಂದು ಲಿಸ್ಟಾರ ಮಾಡ್ಕೋರಿ. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಈ ಲಿಸ್ಟ್ ಅಲ್ಲಿ ಡೈರೆಕ್ಟ್ ನಾ ಶೇರ್ ಮಾಡಿಬಿಡ್ತಾನೋ, ಇದನ್ನ ಲಿಸ್ಟ್ ಏನೈತಿ ಅಲ್ಲಿ ಡೈರೆಕ್ಟ್ ನಾ ಶೇರ್ ಮಾಡಿಬಿಡ್ತಾನೋ. ಜಾಯ್ನ್ ಆಗ್ರಿ. ಪ್ರತಿಯೊಂದು ಅಪ್ಡೇಟ್ ಎಲ್ಲ ಅದ್ರೊಳಗೆ ನಮ್ಮ ಟೆಲಿಗ್ರಾಮ್ದಾಗನ ಶೇರ್ ಮಾಡ್ತಾ ಇರ್ತಾನೋ. ಈಗ ಒಂದೇದು ಫೋಟೋ ಬೇಕು, ಎರಡನೇದು ಸಿಗ್ನೇಚರ, ಮೂರನೇದು ಆಧಾರ್ ಕಾರ್ಡ, ನಾಲ್ಕನೇದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ, ಐದನೇದು ಬಂದ್ಬಿಟ್ಟು SSLC ಮಾರ್ಕ್ಸ್ ಕಾರ್ಡ್. ನೀವು ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಒಮ್ಮೆ ಏನೈತಿ ಅರ್ಜೆಂಟ್ ಮಾಡಿ ಅಪ್ಲಿಕೇಶನ್ ಹಾಕಬೇಡ್ರಿ. ಈಗ SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿಯಾಗಿ ನೇಮ್ ಸರ್ ಇದ್ದಿರ್ತಾವೆ ಅದೇ ರೀತಿಯಾಗಿ ಎಂಟರ್ ಮಾಡಿರಿ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡೋದು ಬರ್ರಿ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ರಿಜೆಕ್ಟ್ ಮಾಡ್ತಾರೆ. SSLC ಮಾರ್ಕ್ಸ್ ಕಾರ್ಡ್ದಾಗ ಯಾವ ರೀತಿಯಾಗಿ ನೇಮ್ ಇದ್ದಿರ್ತೈತಿ ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕೋ ಮುಂದೆ ನೇಮರು ಹಾಕ್ರಿ. ಇದ್ರ ಜೊತೆಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ. ನೆಕ್ಸ್ಟ್ ನೋಡ್ರಿ, ಅಂಗವಿಕಲ ಮತ್ತು ಯೋಜನಾ ನಿರಾಶ್ರಿತರ ಏನಾರು ಇದ್ರೆ ಅಂದ್ರೆ ಅವು ಪ್ರಮಾಣ ಪತ್ರಗಳು. ಇದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದವ್ರು ಇದ್ರಂದ್ರೆ ಅವು ಪ್ರಮಾಣ ಪತ್ರಗಳು. ಇಷ್ಟು ಏನೈತಿ ಡಾಕ್ಯುಮೆಂಟ್ಸ್ಗಳು ಬೇಕು. ಅಪ್ಲಿಕೇಶನ್ ಹಾಕೋ ಮುಂದೆ ಏನೈತಿ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕು. ನಿಮ್ಗೆ ಲಿಸ್ಟ್ ಇದನ್ನ ಡೈರೆಕ್ಟ್ನ ಲಿಸ್ಟ್ ರೆಡಿ ಮಾಡಿನೇ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡತ್ನೋ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದ್ನು ಕಮೆಂಟ್ಸ್ ಕೂಡ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.